ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ನಾನಿವತ್ತು 10ರಿಂದ 12 ನಿಮಿಷದಲ್ಲಾಗೋ ಟೊಮೊಟೊ ರಸಮ್ ಈಸಿಯಾಗಿ ಮಾಡೋ ಅಂಥದ್ದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು 2ರಿಂದ 3 ಜನಕ್ಕೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಅಂದರೆ ಆಗುತ್ತೆ, ನಾವು ನೀರು ಜಾಸ್ತಿ ಆಗ್ತಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಇಲ್ಲಿ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ, 3 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, ಮತ್ತು ಹಾಗೆ 1 ಟೇಬಲ್ ಸ್ಪೂನ್ 1ರಿಂದ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಜೀರಿಗೆ ಜಾಸ್ತಿ ತೊಗೊಳ್ಳಿ. ಮತ್ತು ಇದು ಕಲರು ಮತ್ತು ಟೇಸ್ಟ್ಗೋಸ್ಕರ 3 ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು. ಇದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನೀವು ಹುಳಿ ಜಾಸ್ತಿ ಇದ್ದರೆ ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಫಾರಮ್ ಟೊಮೊಟೊ ತೊಗೊಂಡಿದ್ರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಸಾಸಿವೆ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಟೊಮೊಟೊ ರಸಮ್ ಈಸಿಯಾಗಿ ಟೇಸ್ಟಿಯಾಗಿ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಮೊದಲು ನಾನು ಇಲ್ಲಿ ಏನು ಹುಣ್ಸೆಹಣ್ಣು ತೊಗೊಂಡಿದ್ದೀನೋ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯೋಕೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಬಿಸಿನೀರಿದ್ದರೆ ಬಿಸಿನೀರು ಹಾಕ್ಕೊಳ್ಳಿ, ಬೇಗ ನೆನೆಯುತ್ತೆ. ಇಲ್ಲ ಟೈಮ್ ಇತ್ತು ಅಂತಂದರೆ ತಣ್ಣೀರೇ ಹಾಕ್ಕೊಂಡು ಇಟ್ಕೊಳ್ಳಿ. ಈಗ ಮೊದಲು ನಾವು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದಷ್ಟು. ಅದಕ್ಕೆ ಇಲ್ಲಿ ನಾನು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಇದಕ್ಕೆ ನಾನು ಮೆಣಸು ಜೀರಿಗೆ ಏನು ತೊಗೊಂಡಿದ್ನೋ ಅದೆರಡು ಹಾಕೋತಾ ಇದ್ದೀನಿ. 2 ಒಟ್ಟಿಗೆನಾದರೂ ಹಾಕೋಬೋದು, ಇಲ್ಲ ಬೇರೆ ಬೇರೆ ಆದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಘಮ ಬರಬೇಕು, ಸ್ಮೆಲ್ ಬರಬೇಕು, ಗಮ್ ಅಂತ ಸ್ಮೆಲ್ ಬರೋ ತನಕ ಹುರ್ಕೊಳ್ಳಿ. ಇಲ್ಲ ಚಿಟಪಟ ಅಂತ ಸಿಡಿತಾ ಇರುತ್ತೆ, ಅಲ್ಲಿವರೆಗಾದರೂ ಹುರ್ಕೊಳ್ಳಿ. ಆ ಥರ ಏನು ಹಾಕೋಬೇಡಿ, ಇದಕ್ಕೆ ಎಣ್ಣೆ ಆಗಲಿ ಮತ್ತೊಂದು ಏನು ಹಾಕೋಬಾರ್ದು, ಬರೀ ಡ್ರೈ ರೋಸ್ಟ್ ಹಾಗೆ ಮಾಡ್ಕೋಬೇಕು. ಇದನ್ನು ಈಗ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಆಗಿದೆ ನೋಡಿ, ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಜೀರಿಗೆ ಹೇಗೆ ಸಿಡಿತಾ ಇದೆ ಅಂತ. ಇಲ್ಲಿವರೆಗೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಸೀಸ್ಬೇಡಿ. ಈಗ ಇದಕ್ಕೆ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದೇನು ಚೆನ್ನಾಗಿ ಫ್ರೈ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಇದಕ್ಕೆ ಕಾವು ತಾಕಿದ್ರೂ ಸಾಕು, ಮೆಣಸಿನ್ಕಾಯಿ ಸ್ವಲ್ಪ ಇದಾಗುತ್ತೆ, ರೋಸ್ಟ್ ಆದಂಗೆ ಆಗುತ್ತೆ. ಇವಾಗ ನೋಡಿ, ಈಗ ಇದನ್ನು ಒಂದು 2 ನಿಮಿಷ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಫ್ಲೇಮ್ ಕಮ್ಮಿನೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೋಬೇಡಿ. ಇಲ್ಲಾಂತಂದರೆ ಏನಾಗುತ್ತೆ, ಜೀರಿಗೆ ಎಲ್ಲ ಸೀದೋದಂಗೆ ಆಗುತ್ತೆ, ಆಗ ರಸಮ್ ಚೆನ್ನಾಗಿರಲ್ಲ ಟೇಸ್ಟು. ಇಲ್ಲಾಂದರೆ ನೀವು ಸಪ್ರೇಟೇ ಹುರ್ಕೊಳ್ಳಿ, ಆಗ ಇನ್ನೂ ಬೆಸ್ಟು. ನೀವು ಸೀದೋಗುತ್ತೆ ನನಗೆ ಅಂತ ಅನ್ನೋರು ಏನಾದರೂ ಮೊದಲು ಜೀರಿಗೆ, ಆಮೇಲೆ ಮೆಣಸು, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳಿ. ಈಗ ಇದಿಷ್ಟು ಹುರಿದಾಗಿ ತಣ್ಣಗಾಗಿದೆ ಇದು. ಈಗ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಇದಿಷ್ಟು. ನಾವೇನು ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ವು ಅದು. ನಾನು ಆಗಲೇ ಹೇಳ್ದಾಗ ಇದು 3ರಿಂದ 4 ಜನಕ್ಕೆ ಆಗುತ್ತೆ ರಸಮ್ಮು. ನಾನು ಅಷ್ಟು ಮಾಡ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಳ್ಳಿ. ಈಗ ಇದು 3 ನಾನು ಏನು ತೊಗೊಂಡಿದ್ನೋ ಫಸ್ಟು 1-2 ರೌಂಡ್ ಈ ಥರ ಪುಡಿ ಆಗೋವರೆಗೂ ಪುಡಿ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಪುಡಿ ಆಗಬೇಕು ಅಂತಲೂ ಏನಿಲ್ಲ, ಸ್ವಲ್ಪ ಪೌಡ್ರ್ ಆದರೆ ಸಾಕು. ಈಗ ಇದಕ್ಕೆ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನ ತೊಳೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಆಗಲೇ ತೋರಿಸಿದ ಬೆಳ್ಳುಳ್ಳಿಲಿ 1 ಗೆಡ್ಡೆ ಬೆಳ್ಳುಳ್ಳಿಲಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ರುಬ್ಬಕ್ಕೆ, ಇನ್ನು ಅರ್ಧ ಒಗ್ಗರಣೆಗೆ, ಹಾಗೆ ಕರಿಬೇವು ಅಷ್ಟೇ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಇಟ್ಕೊಂಡು ಸ್ವಲ್ಪ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನಾನು. ಈಗ ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು, ಜೊತೆಗೆ ಈಗ ಅರಿಶಿನ 1/4 ಟೇಬಲ್ ಸ್ಪೂನ್ ಏನು ಅರಿಶಿನ ತೊಗೊಂಡಿದ್ನ ಇದನ್ನ ನೀವು ಒಗ್ಗರಣೆಗೂ ಹಾಕೋಬೋದು, ಇಲ್ಲಾಂದರೆ ರುಬ್ಬಕ್ಕಾದರೂ ಹಾಕೋಬೋದು, ನೀವು ಯಾವ ಥರನಾದರೂ ಹಾಕ್ಕೊಳ್ಳಿ. ಈಗ ನಾನು ಇದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಇಷ್ಟು ಈಗ ರುಬ್ಕೊಂಡು ಬರ್ತೀನಿ ಬನ್ನಿ. ನುಣ್ಣಗೆ ಪೇಸ್ಟ್ ಥರ ಈಗ ರುಬ್ಕೊಂಡು ಬರಬೇಕು. ನಾನು ರುಬ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದಕ್ಕೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಕಲರು ಅಷ್ಟೇ ಕೆಂಪಗೆ ಬರುತ್ತೆ. ಈ ಮದುವೆ ಮನೆಯಲ್ಲಿ ರಸಮ್ ಇರುತ್ತಲ್ಲ ಆ ಥರ ಬರುತ್ತೆ. ಈಗ ಒಗ್ಗರಣೆ ಮಾಡೋಣ ಬನ್ನಿ ರಸಮ್ನ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಕಮ್ಮಿ ಯೂಸ್ ಮಾಡೋರಾದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆ, ಜಾಸ್ತಿ ಹಾಕೋಬೇಡಿ, ಜೀರಿಗೆ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದರೆ ನಾವು ರುಬ್ಬಕ್ಕೂ 1 ಟೇಬಲ್ ಸ್ಪೂನ್ ಜೀರಿಗೆ, 1ರಿಂದ 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜೀರಿಗೆ, ಮತ್ತು ಇನ್ನು ಏನು ಮಿಕ್ಕಿದ ಬೆಳ್ಳುಳ್ಳಿ ಇತ್ತು ಅದನ್ನು ಜಜ್ಜಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕರಿಬೇವು ಅಷ್ಟೇ. ಇದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಒಂದು 2 ನಿಮಿಷ ಹುರ್ಕೊಳ್ಳಿ. ಅದಾದಮೇಲೆ ಈಗ ಏನು ರುಬ್ಬಿದ್ವಲ್ಲ ನಾವು ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ ಅದೆಲ್ಲನೂ ರುಬ್ಬಿದ ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ರಸಮ್ಮು ನಿಮಗೆ ಯಾವ ಪ್ರಮಾಣ, ಯಾವ ಅಳತೆಗೆ ರಸಮ್ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅದೇ ರುಬ್ಬಿದ ಜಾರಿಗೆ ನಾನು ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನನಗೆ ಎಷ್ಟು ರಸಮ್ ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದು ರಸ ಗಟ್ಟಿ ಬರಲ್ಲ, ತೆಳ್ಳಕ್ಕೆ ಬರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ನೀವೆಲ್ಲರೂ ಒಂದು ಕಡೆ ಹೋಗಿ ಬಂದಿರ್ತೀರ, ಅಡುಗೆ ಮಾಡೋಕ್ಕಾಗಲ್ಲ, ಬಟ್ ಅಡುಗೆ ಮಾಡಬೇಕು, ಆ ಟೈಮಲ್ಲಿ ಬೇಗ ಮಾಡ್ಬೋದು. ಇಲ್ಲ ನೈಟ್ ಟೈಮಲ್ಲಿ ಸಾಂಬಾರು ಇರುತ್ತೆ, ಇನ್ನೊಂದು ಸ್ವಲ್ಪ ಏನಾದ್ರು ಮಾಡ್ಕೋಬೇಕಪ್ಪ ಅನ್ನೋ ಟೈಮಲ್ಲಿ ಕೂಡ ಈ ಥರ ರಸಮ್ ಮಾಡ್ಬೋದು.
ಇದನ್ನು ಒಂದು ಸಲ ಟ್ರೈ ಮಾಡಿ ನೀವು ಮನೇಲಿ ನಾನು ತೋರಿಸ್ತಾ ಇರೋ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಜೊತೆಗೆ ನಾನು ಹುಣಸೆಹಣ್ಣು ಇಲ್ಲಿ ಏನು ನೀರಿಗೆ ನೆನೆಸಿಟ್ಕೊಂಡಿದ್ದೀನ ಅದನ್ನು ಕಲಸಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರಸಮ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಈ ಹುಣಸೆಹಣ್ಣು ಹುಳಿ ಎಲ್ಲ ಜಾಸ್ತಿ ಆದರೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಳ್ಳಿ, ನೋಡ್ಕೊಂಡು ಬೆಲ್ಲ ಸೇರಿಸ್ಕೊಳ್ಳಿ. ಇವಾಗ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನನಗೆ ಎಷ್ಟು ಪ್ರಮಾಣಕ್ಕೆ ಬೇಕು ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಈಗ ಕುದಿಯೋಕ್ಕೆ ಬಿಟ್ಕೊಳ್ಳೋಣ ಇದನ್ನು. ಈ ಶೀತ ನೆಗಡಿ ಆಗಿರೋ ಟೈಮಲ್ಲೆಲ್ಲ ಈ ಥರ ರಸಮ್ನ ಸ್ವಲ್ಪ ಮೆಣಸು ಜೀರಿಗೆ ಜಾಸ್ತಿ ಹಾಕಿ ಮಾಡಿಕೊಟ್ಟಾಗ ಖಾರವಾಗಿ ಅನ್ನಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳಿಗೂ ಅಷ್ಟೇ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಇದು. ಜೊತೆಗೆ ನಾನಿಲ್ಲಿ ಆಗಲೇ ತೋರಿಸಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ಹೊತ್ತು ಬೇಯಬೇಕಂತೇನಿಲ್ಲ, ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕಿರೋದು. ಹುಣಸೆಹಣ್ಣು ಮತ್ತು ಟೊಮೊಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಇದು ಹುಳಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದ್ದಿದೆ, ಒಂದು 10ರಿಂದ 12 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಆಗ ರಸಮ್ ರೆಡಿ ಆಗುತ್ತೆ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಈಗ ರಸಮ್ ಆಗಿದೆ, ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಹಾಗೆ ನಿಮಗೆ ಹೇಳ್ದಾಗೆ ರಸಮ್ ಅಷ್ಟೇ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಅಷ್ಟು ಟೇಸ್ಟಾಗೂ ಇದೆ ಸ್ನೇಹಿತರೆ. ನೀವು ಅಷ್ಟೇ ಮನೇಲಿ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ರಸಮ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂತು ಅಂತ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರು, ನನ್ನ ವಿಡಿಯೋ ನೋಡ್ತಿದ್ರು ಅವರಿಗೆಲ್ಲ ಧನ್ಯವಾದಗಳು. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವೀಡಿಯೋಸ್ನ. ನಾನಿವತ್ತು ರಸಮ್ ಜೊತೆಗೆ ಹಪ್ಪಳ ಹಾಕ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆ ಕಲರ್ ಆಗಿ ಮತ್ತು ನಾವು ಇದಕ್ಕೆ ಬೆಲ್ಲ ಹಾಕಿದ್ವಲ್ಲ ಆ ಟಚ್ಚು ರಸಮ್ಗೆ ತುಂಬ ಚೆನ್ನಾಗಿತ್ತು. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ. ಈ ಥರ ಬೆಲ್ಲನೂ ಅಷ್ಟೇ ನೋಡ್ಕೊಂಡು ಹಾಕಿ, ತುಂಬ ಜಾಸ್ತಿ ಆಗಿಬಿಟ್ರೆ ಸ್ವೀಟ್ ಆಗಿಬಿಡುತ್ತೆ, ರಸಮ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.